ವಿಜಯಪುರ ಮತ್ತು ಚಿತ್ರದುರ್ಗ ಜಿಲ್ಲಾಡಳಿತಗಳ ವತಿಯಿಂದ ನಿನ್ನೆ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ವಿಜಯಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಆವರಣದಿಂದ ಆರಂಭವಾದ ಜಗಜ್ಯೋತಿ ಬಸವೇಶ್ವರ ಭಾವಚಿತ್ರದ ಮೆರವಣಿಗೆಗೆ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಸಚಿವ ಡಾ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಕಂದಗಲ್ ಹನುಮಂತರಾಯ ರಂಗಮಂದಿರದ ಮುಂಭಾಗ ನಡೆದ ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿಯಿಂದ ನೂತನವಾಗಿ ಪರಿಚಯಿಸಿರುವ ಸಾರಿಗೆ ಸೇವೆಗಳಿಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ವಿಠ್ಠಲ್ ಕಟಕದೊಂಡ, ಜಿಲ್ಲಾಧಿಕಾರಿ ಡಾ ಕೆ ಆನಂದ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಿಷಿ ಆನಂದ್, ಹಿರಿಯ ಸಾಹಿತಿ ಎಚ್ಡಿ ಪೋತೆ, ಪಾಲಿಕೆ ಮೇಯರ್ ಮಡಿವಾಳಪ್ಪ ಕರಡಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಗಂಗಾಧರ ಸಂಬಣ್ಣಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಎಂಬಿ ಪಾಟೀಲ್ 12ನೇ ಶತಮಾನಕ್ಕೂ ಮುನ್ನ ಸಮಾಜದಲ್ಲಿ ಅಸಮಾನತೆ, ಮೇಲು ಕೀಳು, ಅನಿಷ್ಟ ಪದ್ಧತಿ, ಮೂಢನಂಬಿಕೆ ತಾಂಡವವಾಡುತ್ತಿತ್ತು. ಬಸವಣ್ಣ ಸೇರಿದಂತೆ ಬಸವಾದಿ ಶರಣರು ನಡೆಸಿದ ಚಳವಳಿ, ರಚಿಸಿರುವ ವಚನಗಳು ಸಮಾಜದ ಸುಧಾರಣೆಗೆ ಕಾರಣವಾದವು. ಅವರ ಚಿಂತನೆಗಳು ಇಂದು ಮುಂದೆಯೂ ಪ್ರಸ್ತುತವಾಗಿರಲಿವೆ ಎಂದರು. ಎಲ್ಲಾ ಕಾಯಕ ವರ್ಗದ ಜನರನ್ನ ಸೇರಿಸಿಕೊಂಡು ಬಸವ ಅಂಬೇಡ್ಕರ್, ಶಾಸಕ ವಿಠ್ಠಲ ಕಟಕದೊಂಡ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ, ಸತ್ಯ ಮಾತನಾಡುವುದು ಶುದ್ಧ ಕಾಯಕ, ಮಹತ್ವ ಸಾರಿದವರು. ಜಯಂತಿ ಆಚರಣೆಯ ಮೂಲಕ ಯುವ ಪೀಳಿಗೆಗೆ ಬಸವ ತತ್ವಗಳ ಸಾರ ಅರಿತುಕೊಳ್ಳಬೇಕು ಎಂದರು. ಆ 3 ಜನರು ಮಾಡಿದಂತಹ ಮಹಾನ್ ಕಾರ್ಯವನ್ನ ನೆನಪು ಮಾಡಿಕೊಂಡು ನಾವು ಚಿತ್ರದುರ್ಗದಲ್ಲಿ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ, ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ಕಾಯಕ ಶರಣ ಪ್ರಶಸ್ತಿ ಪುರಸ್ಕೃತ ಶರಣ ಸಾಹಿತಿ ಪ್ರೊಫೆಸರ್ ಎಚ್ ಲಿಂಗಪ್ಪ, ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ, ಬಸವಣ್ಣನವರ ದಾಸೋಹ ಮತ್ತು ಕಾಯಕದ ಸಿದ್ಧಾಂತಗಳೇ ನಮ್ಮ ಸರ್ಕಾರದ ಪಂಚಖಾತರಿ ಯೋಜನೆಗಳಿಗೆ ಮೂಲ ಪ್ರೇರಣೆಯಾಗಿವೆ ಎಂದರು. ನಮ್ಮ ಬಸವಣ್ಣನವರು ಏನೇನು ಇವತ್ತು ನಮಗೆ ಕಲಿಸಿಕೊಟ್ರಲ್ಲ, ಅದ ಮುಂದುವರಿದ ಭಾಗನೇ ಇವತ್ತು ನಮ್ಮ ಪಂಚ ಗ್ಯಾರಂಟಿಗಳು ಅನ್ನೋದನ್ನ ಈ ಸಮಯದಲ್ಲಿ ನಾನು ಜ್ಞಾಪಿಸ್ತೀನಿ. ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ಸಮಾಜಕ್ಕೆ ದಿಕ್ಸೂಚಿ ನೀಡಿದ ಶ್ರೇಷ್ಠ ದಾರ್ಶನಿಕರಲ್ಲಿ ಬಸವಣ್ಣನವರು ಅಗ್ರಗಣ್ಯರು. ಬಸವಣ್ಣನವರ ವಿಚಾರಧಾರೆಗಳಿಂದ ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರಂತಹ ಮಹಾನ್ ವ್ಯಕ್ತಿಗಳು ಪ್ರೇರಣೆ ಪಡೆದಿದ್ದರು ಎಂದು ಹೇಳಿದರು. ಒಂದು ಗಟ್ಟಿಯಾದಂತ ದಿಗ್ದರ್ಶನವನ್ನು ನೀಡಿರುವಂತ ಮಾನ್ಯರಿಗೆ ನಾವು ದಾರ್ಶನಿಕರು ಅಂತ ಕರೆಯುತ್ತೇವೆ. ಬಳಿಕ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ನಗರದ ವಿವಿಧ ರಸ್ತೆಗಳಲ್ಲಿ ಶ್ರೀ ಬಸವೇಶ್ವರರ ಭಾವಚಿತ್ರದ ಮೆರವಣಿಗೆ ನಡೆಯಿತು.